ಬಾ ನಡಿ. ಯು ಆರ್ ರೈಟ್ ಮಾಮ್. ಇವಳು ನನ್ನ ಜೆರಾಕ್ಸ್ ಥರನೇ ಇದ್ದಾಳೆ. ಅಮ್ಮ, ನನ್ನ ಚಿಕ್ಕಪ್ಪ ಹೇಳಿದಾಗ ಏನೋ ಅನ್ಕೊಂಡಿದ್ದೆ. ನೀವು ನೋಡೋಕ್ಕೆ ಅಚ್ಚು ನನ್ನ ಹಾಗೆ ಇದ್ದೀರಾ. ನಿನ್ನ ಹಾಗೆ ನಾನಿಲ್ಲ, ನನ್ನ ಹಾಗೆ ನೀನಿದ್ಯಾ. ಎರಡೂ ಒಂದೇ ಅಲ್ವಾ? ತಪ್ಪಾಗಿ ಏನು ಹೇಳ್ದೆ? ತಪ್ಪೇ ಹೇಳಿದ್ದು. ನಾನು ನಿತ್ಯಾ ಶ್ರೀನಿವಾಸ್, ಡಾಟರ್ ಆಫ್ ರೂಪಾ ಶ್ರೀನಿವಾಸ್. ನೀನು ಕೇರ್ ಆಫ್ ಫುಟ್ಪಾತ್. ನಾನು ಮಿಸ್ ಬ್ಯಾಂಗ್ಳೂರ್. ನೀನೊಬ್ಳು ಅನ್ಎಜುಕೇಟೆಡ್. ನಾನು ಸಾವಿರಾರು ಕೋಟಿಗೆ ಏಕೈಕ ವಾರಸ್ದಾರಳು. ನೀನು ಆಫ್ಟರ್ ಆಲ್ ಕೆಲಸದವಳು. ಬೈ ಲಕ್ ನನ್ನ ರೂಪ ನಿನಗಿದ್ಯಾ ಹೊರತು ನೀನು ನಂತರ ಆಗಲ್ಲ. ಹೌದು ಬಿಡಿ, ನಾನು ಬಡವಳೆ. ನನ್ನ ಅಮ್ಮಂಗೆ ನಾನು ಒಬ್ಳು ಮಗಳು. ನಮ್ಮ ಅಮ್ಮನೇ ನನಗೆ ಕೋಟಿ ಆಸ್ತಿ. ನಮ್ಮ ಅಮ್ಮನೇ ನಂಗೆ ಶಕ್ತಿ, ನನ್ನ ಬಲ ಎಲ್ಲ. ಅಮ್ಮಂಗೆ ನನ್ನ ಮೇಲಿರೋ ಪ್ರೀತಿ ಬೆಲೆ ಕಟ್ಟಕ್ಕಾಗ್ದಿರೋದು. ನಮ್ಮಮ್ಮಂಗೆ ನಾನೇ ಯುವರಾಣಿ. ಮಾತ್ ಸಾಕು. ನೀನು ನನ್ನ ಹಾಗೆ ಆಕ್ಟ್ ಮಾಡೋಕ್ಕಾಗತ್ತಾ ಇಲ್ವಾ ಅದನ್ನ ಹೇಳು. ಪ್ರಯತ್ನ ಮಾಡ್ತೀನಿ. ಆಗ್ಲೇ ಎಲ್ಲರ ಮುಂದೆ ನಂಗೆ ನಿಮ್ಮ ಹಾಗೆ ನಡ್ಸೋಕ್ಕಾಗ್ಲಿಲ್ಲ. ಗಾಬರಿ ಆಯ್ತು, ತುಂಬಾ ಭಯನೇ ಆಗಿತ್ತು. ಹಾ, ಇವಳಂತವಳ ನನ್ನ ಪ್ಲೇಸಲ್ಲಿ ಹೇಗೆ ರಿಪ್ಲೇಸ್ ಮಾಡ್ದೆ ಮಾಮ್? ಇವಳಿಗೆ ನನ್ನ ಸ್ಟೈಲ್ ಇಲ್ಲ, ಲ್ಯಾಂಗ್ವೇಜ್, ಬಾಡಿ ಲ್ಯಾಂಗ್ವೇಜ್ ಏನಿಲ್ಲ, ಆರೋಗ್ಯನ್ಸ್ ಇಲ್ಲ. ಹೌ ಮಾಮ್? ಹೇಗಾದ್ರೂ ನಾನು ಮ್ಯಾನೇಜ್ ಮಾಡ್ತೀನಿ. ನಿನಗ್ಯಾಕೆ? ನೀನು ಹ್ಯಾಪಿಯಾಗಿ ರಿಕವರ್ ಆಗು. ನೋಡು, ನಿಂಗೆ ನನ್ನ ರೂಪ ಮಾತ್ರ ಇರೋದು. ತಲೆ ಕೆಳಗಾಗಿ ತಪಸ್ ಮಾಡಿದ್ರು ನೀನು ನಾನಾಗಲ್ಲ. ನೀನು ಕನ್ಸಲು ಅಂದ್ಕೊಳ್ದಿರೋ ಲಕ್ಕಿ ಚಾನ್ಸ್ ನಿನಗೆ ಸಿಕ್ಕಿದೆ. ಜೈ ಪಕ್ಕದಲ್ಲಿ ನನ್ನ ಹಾಗೆ ನಟಿಸ್ತಿದ್ಯಾ. ಮೈಂಡ್ ಕಂಟ್ರೋಲಲ್ಲಿರಲಿ. ಜೈ ನನ್ನವನು, ನನ್ನ ಪ್ರಾಪರ್ಟಿ, ನನ್ನ ಸ್ವತ್ತು. ನೀನು ಜೈನ ಯಜಮಾನನ ಹಾಗೆ ನೋಡಬೇಕು. ಅವನ ಹತ್ರ ಯಾವ ರೀತಿ ಹುಚ್ಚುವೇಷನೂ ಮಾಡಬಾರ್ದು, ಟಚ್ ಕೂಡ ಮಾಡಬಾರ್ದು. ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಕ್ರಾಸ್ ಮಾಡಿದ್ಯೋ ಪ್ರಾಣ ತೆಗಿತೀನಿ. ಇಲ್ಲ ಇಲ್ಲ, ಯಾವ ರೀತಿ ತಪ್ಪನ್ನೂ ಮಾಡಲ್ಲ. ನೀವು ನಮ್ಮ ಅಮ್ಮನ ಪ್ರಾಣ ಕಾಪಾಡ್ತಿದ್ದೀರಾ, ಆ ಋಣ ತೀರಿಸ್ತೀನಿ. ಕರೆಕ್ಟ್ ಗಂಗಾ, ಇದರಿಂದ ನಿನ್ನ ಋಣ ತೀರತ್ತೆ. ನೀನು ಎಲ್ಲಿಗೋ ಹೋಗ್ತೀಯ. ಎಲ್ಲಿಗೋ ಅಲ್ಲ, ಒಂದೇ ಸಲ ಮೇಲೆ ಹೋಗ್ತಾಳೆ. ನನ್ನ ಅಮ್ಮ ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕು. ನೀವೇನ್ ಮಾಡು ಅಂದ್ರೂ ಮಾಡ್ತೀನಿ. ನನಗೂ ನನ್ನ ಮಗಳು ಚೆನ್ನಾಗಿದ್ರೆ ಸಾಕು. ಅವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಇನ್ನೂ ಏನು ಮಾಡೋದಿದೆ? ಮಹಾ ಅಂದ್ರೆ 10 ಲಕ್ಷ ಎಸ್ತಿರ್ತೀಯ. ಈ ಹುಡುಗಿ ಪ್ರಾಣನೇ ಕೊಡ್ತಾ ಇದ್ದಾಳೆ. ಮೇಡಮ್, ನಮ್ಮಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದ್ರಿ. ನಾನು ಹೋಗಿ ಇನ್ನೂ ನೋಡಿಲ್ಲ. ನಾನೊಂದ್ಸಲ ಹೋಗಿ ನೋಡ್ತೀನಿ. ಆಪರೇಷನ್ ಕೂಡ ಮಾಡ್ತಾರಂತೆ. ನೀವು ಒಂದ್ಸಲ. ನಾನು ಆಮೇಲೆ ಬರ್ತೀನಿ, ನೀನು ಹೋಗು. ಸರಿ ಅಮ್ಮ, ಬರ್ತೀನಿ. ಬರ್ತೀನ್ರಿ. ಬರ್ತೀನ್ರಿ. ಯಾವ ಝೂ ಇಂದ ಕರ್ಕೊಂಡು ಬಂದೆ ಮಮ್ಮಿ ಇವಳನ್ನ? ಎಲ್ಲಿಂದ ಬಂದ್ರೆ ಏನು, ನಮಗೆ ಯೂಸ್ ಆಗ್ತಾಳಲ್ವಾ.
ಇವಳು ನನ್ನ ಆಗಿರ್ತಾಳೆ ಅಂದ್ರೆ ನಂಗೆ ಡೌಟೇ. ನನಗೆ ಕೂಡ ಡೌಟೇ ಅಕ್ಕ. ನಾವು ಸಿಕ್ಬೀಳೋದು ಪಕ್ಕಾ. ಚಾನ್ಸೇ ಇಲ್ಲ. ಅವಳಿಗೆ ನಾನು ಟ್ರೈನಿಂಗ್ ಕೊಡ್ತೀನಿ. ಯಾರಿಗೂ ಡೌಟ್ ಬರ್ದಿರೋ ಹಾಗೆ ಕಂಪ್ಲೀಟ್ ನಿತ್ಯ ಆಗಿ ಚೇಂಜ್ ಮಾಡ್ತೀನಿ. ಇವತ್ತು ನಿತ್ಯ ಪ್ಲೇಸ್ಗೆ ಗಂಗಾ, ನಾಳೆ ಗಂಗಾ ಪ್ಲೇಸ್ಗೆ ನಿತ್ಯ. ಪ್ಲಾನ್ ಪಕ್ಕ ವರ್ಕ್ ಆಗತ್ತೆ. ಇದೆಲ್ಲ ನನಗೆ ಅರ್ಥ ಆಗ್ತಿಲ್ಲ ಅಕ್ಕ. ವರ್ಕೌಟ್ ಆಗುತ್ತೇನೋ ನಂಬಿಕೆನೂ ಇಲ್ಲಕ್ಕ. ಮಧ್ಯ ಬಾಯಿ ಹಾಕ್ದೆ ನೀನ್ ಕಾಮಾಗಿರು. ಇಲ್ಲೆಲ್ಲ ನಾನ್ ನೋಡ್ಕೋತೀನಿ. ನೀನ್ ನಾಳೆನೆ ಪ್ಯಾರಿಸ್ಗೆ ಹೊರಡು. ಅಲ್ಲಿ ನಮ್ ಕಂಪನಿ ಕಾನ್ಫರೆನ್ಸ್ ಇದೆ. ಕನಿಷ್ಠ ಅದಾದ್ರೂ ಕರೆಕ್ಟಾಗಿ ಮಾಡ್ಕೊಂಡ್ ಬಾ. ಅದೇನು ನಾನು ಇರೋದು ಬೇಡವಾ? ಬೇಕಾಗಿಲ್ಲ. ಓಕೆ. ಹ್ಯಾಪಿ ಜರ್ನಿ ಮಾವ. ಥ್ಯಾಂಕ್ ಯು ಸೋ ಮಚ್. ಅಮ್ಮ, ಇನ್ನು ನಿಂಗೇನು ಆಗಲ್ಲ. ನಮ್ಗೆಲ್ಲ ಒಳ್ಳೇದೇ ಆಗುತ್ತೆ. ಹೇಗಿದೆ ಈ ಆಸ್ಪತ್ರೆ? ಯಾಕೆ ಸೀರೆ ಉಟ್ಕೊಂಡಿದ್ಯಾ? ಅದು ನಿಂಗೆ ಆಪರೇಷನ್ ಚೆನ್ನಾಗಾಗ್ಲಿ ಅಂತ ಗುಡಿಗೆ ಹೋಗಿ ಬಂದಮ್ಮ. ಅಲ್ಲಿ ಒಂದು ಶನಿಗ್ರಹನ್ ಬಿಟ್ಟು ಬಂದ್ಲು ಅದಕ್ಕೆ. ಶನಿಗ್ರಹ ಅಂದ್ರೆ ಏನೇ? ಏನಿಲ್ಲಮ್ಮ, ನಿನ್ನ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದೆ. ಅಮ್ಮ ಅವರು ದಯ ತೋರಿಸಿದ್ರು. ಏನೋ ನಿನ್ನ ಮಾತು ನನ್ಗೊಂದು ಅರ್ಥನೇ ಆಗ್ತಿಲ್ಲ. ಇಷ್ಟಕ್ಕೂ ಇಷ್ಟು ದೊಡ್ಡ ಹಾಸ್ಪಿಟ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ಯಾ? ಇಲ್ಲಿ ದೊಡ್ಡ ದೊಡ್ಡ ಡಾಕ್ಟರ್ ಇರ್ತಾರಮ್ಮ. ಆಪರೇಷನ್ ಚೆನ್ನಾಗಿ ಮಾಡ್ತಾರೆ. ಹಾಗೆ ದುಡ್ಡುನು ಕೂಡ ಜಾಸ್ತಿ ಕೇಳ್ತಾರೆ ಅಲ್ವೇನೆ? ಈಗ ನೀನು ದುಡ್ಡಿನ ವಿಷಯ ಮರ್ತು ಬಿಡು. ಎಲ್ಲ ಅಮ್ಮವ್ರೇ ನೋಡ್ಕೋತಾರೆ. ಅಮ್ಮೋರು ಅಂದ್ರೆ ಯಾರೇ? ತುಂಬಾ ದೊಡ್ಡ ಮನ್ಸಿರೋ ಅಮ್ಮ. ಗುಡಿಲಿ ದೇವತೆ ಆಗಿರೋ ವ್ಯಕ್ತಿ. ಎಷ್ಟು ಒಳ್ಳೆ ಹೆಂಗ್ಸ್ ಗೊತ್ತಾ ಅದ್ಗೆ. ನಿಮ್ಮ ಆಪರೇಷನ್ ದುಡ್ಡು ಕೇಳ್ತಿದ್ದ ಹಾಗೆ ಕೊಟ್ರು. ಆ ಚಿಕ್ಕ ಆಸ್ಪತ್ರೆ ಬೇಡ ಅಂತ ಈ ದೊಡ್ಡ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡಿಸ್ತೀನಿ ಅಂದ್ರು. ಎಷ್ಟು ಜನ್ಮ ಎತ್ತಿದ್ರು ಅವ್ರ ಋಣ ತೀರ್ಸೋಕ್ಕಾಗಲ್ಲ ಅಮ್ಮ. ಸಾಕ್ಷಾತ್ ಅಮ್ಮನವ್ರೆ ಅಂದ್ಕೋ. 10 ಲಕ್ಷ ಅಲ್ಲ 20 ಲಕ್ಷ ಕೊಡ್ತೀನಿ ಅಂದ್ರು. ಅಷ್ಟು ದುಡ್ಡನ್ನ ನಮ್ಗೆ ಯಾಕೆ ಸುಮ್ನೆ ಕೊಡ್ತಾರೆ? ಅಂದ್ರೆ ನಾನು ಅವ್ರ ಮಗಳಾಗೆ ಅಂತ ಅಂದ್ರು. ನೀನು ನನ್ನ ಮಗಳು, ಬೇರೆ ಯಾರ ಮಗಳು ಅಲ್ಲ. ಅದೇ ಹೇಳಿದ್ನಮ್ಮ. ನಾನು ನನ್ನ ಅಮ್ಮನ ಮಗಳು ಮಾತ್ರ ಅಂದೆ. ಅಮ್ಮ ಯಾರಿಗಾದ್ರೂ ಅಮ್ಮನೇ, ಮಗಳು ಯಾವ ಅಮ್ಮಂಗಾದ್ರೂ ಮಗಳೇ ಅಂತ ನಮ್ಗೆ ದುಡ್ಡು ಕೊಟ್ಲು ಆ ದೇವತೆ. ಅಷ್ಟು ದೊಡ್ಡ ಮನ್ಸಿರೋ ವ್ಯಕ್ತಿನ ನಾನೊಂದ್ಸಲ ನೋಡ್ಬೇಕು ಕಣೆ. ತೋರಿಸ್ತೀಯಾ? ಅದ್ಗೆ ಖಂಡಿತ ನೋಡ್ಬೋದು. ಸ್ವಲ್ಪ ಹೊತ್ನಲ್ಲಿ ಮೇಡಮ್ ಇಲ್ಲಿಗೆ ಬರ್ತಾರೆ. ನಿಮ್ಮಲ್ಲಿ ಪೇಷಂಟ್ ಕಡೆಯವ್ರು ಯಾರು? ನಾನೇ ಡಾಕ್ಟರ್. ಇವರು ನಮ್ಮಮ್ಮ. ಅಮ್ಮ, ಇಲ್ಲೊಂದು ಸೈನ್ ಮಾಡಿ. ನೀವು ಸ್ವಲ್ಪ ಹೊರಗಡೆ ಹೋಗಿ. ಪೇಷಂಟ್ಗೆ ಆಪರೇಷನ್ ಟೈಮ್ ಆಗಿದೆ. ಅಯ್ಯೋ ಮೇಡಮ್, ನಮ್ಮಮ್ಮ ನೋಡ್ಬೇಕಂತೆ. ಸಾರಿ ನಮ್ಮ ವಿಸಿಟರ್ಸ್ನ ಈಗ ಬಿಡೋಕ್ಕಾಗಲ್ಲ. ಆಚೆ ಇರಿ. ನಿನ್ಗೋಸ್ಕರ ನಾನು ಹೊರಗಡೆ ಕಾಯ್ತಾ ಇರ್ತೀನಮ್ಮ. ನನಗೋಸ್ಕರ ನೀನು ಜೀವಂತವಾಗಿ ಬರಬೇಕು.
ಮೇಡಮ್ ಬಂದ್ಬಿಟ್ರಾ? ನಮ್ಮಮ್ಮಂಗೆ ಈಗಲೇ ಆಪರೇಷನ್ ಮಾಡ್ತಾರಂತೆ. ಅವಳು ನಿಮ್ಮನ್ನ ನೋಡ್ಬೇಕು ಅಂತಿದ್ಲು. ಬನ್ನಿ ಮೇಡಮ್. ಇರು ಗಂಗಾ, ಆಪರೇಷನ್ ಮಾಡ್ತಾರೆ ಅಂದ್ಯಲ್ಲ, ಈಗ ಅವಸರ ಏನಿದೆ? ಆಪರೇಷನ್ ಮುಗಿದ್ಮೇಲೆ ನೋಡ್ತೀನಿ. ನಮ್ಮಮ್ಮ ಬದುಕ್ತಾಳೆ ಅಂದ್ರೆ ಅದು ನಿಮ್ಮಿಂದನೇ ಮೇಡಮ್. ಇಲ್ಲ, ನಿನ್ ಸಹಾಯದಿಂದ. ಅದು ಒಂದು ಸಹಾಯನ ಮೇಡಮ್. ನಿಮ್ಮ ಮಗಳು ಹುಷಾರಾಗೋವರೆಗೂ ನಮ್ಮ ಹುಡುಗಿ ನಿಮ್ಮ ಹುಡುಗಿಯಾಗಿ ನಟಿಸ್ಬೇಕಷ್ಟೇ ಅಲ್ವಾ? ಅದೇನು ಕಷ್ಟ ಬಿಡಿ. ಕಷ್ಟನೇ ದುಬಾಯ್. ನಿತ್ಯ ಹಾಗೆ ಈ ಗಂಗಾ ನಡ್ಸೋದು ತುಂಬಾನೇ ಕಷ್ಟ. ನೀನು ಕಾಲಿಡೋ ಮನೆ ಸಾಮಾನ್ಯದ್ದಲ್ಲ, ಸೂರ್ಯವಂಶದ ಮನೆ. ನನ್ನ ಭಾವಿ ಅಳಿಯ ಸೂರ್ಯವಂಶದ ಜೈಸೂರ್ಯ ಸಾಮಾನ್ಯದವನಲ್ಲ. ಬೆರಳು ತೋರ್ಸಿದ್ರೆ ಹಸ್ತ ನುಂಗೋ ಸಾಮರ್ಥ್ಯ ಇರೋನು. ಆ ಮನೆ ಅಜ್ಜಿ ಭ್ರಮರಾಂಬ ಮನುಷ್ಯರನ್ನ ನೋಡಿ ಮನಸ್ಸನ್ನ ಓದ್ತಾರೆ. ಜೈ ಮಲತಾಯಿ ಭಾವಿ ಸೊಸೆ ಮೇಲೆ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದಾಳೆ. ಜೈ ಸೋದರತ್ತೆ ಆ ಮನೆಗೆ ತನ್ನ ಮಗಳನ್ನ ಸೊಸೆ ಮಾಡಬೇಕು ಅನ್ಕೊಂಡಿದ್ದಾಳೆ. ಅವಳ ಮಗಳು ಸ್ವಪ್ನ ನಿತ್ಯ ಮೇಲೆ ಅಸೂಯೆ ಇಟ್ಕೊಂಡಿದ್ದಾಳೆ. ಪದ್ಮವ್ಯೂಹದ ಹಾಗಿರೋ ಆ ಮನೆ, ಹೊರಗೆ ಕಾಣುವಷ್ಟು ಈಸಿಯಾಗಿ ಅರ್ಥ ಆಗದೆ ಇರೋ ಆ ಜನರು, ಅವರ ಅಭ್ಯಾಸ, ಕಟ್ಟುಪಾಡು, ಆಚಾರಗಳು, ಸಂಪ್ರದಾಯಗಳು, ಇವೆಲ್ಲದರ ಮಧ್ಯ ನಮ್ಮ ನಿತ್ಯ 4 ದಿನ ಕಳೆದು ಬಂದಿದ್ದಾಳೆ. ಈಗಾಗಲೇ ನಿತ್ಯ ಬಗ್ಗೆ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅದನ್ನ ನೀನು ಮೇಂಟೈನ್ ಮಾಡಬೇಕು. ನಮ್ಮ ನಿತ್ಯಗೆ ಸಪ್ರೇಟ್ ಸ್ಟೈಲ್, ಆಟಿಟ್ಯೂಡ್, ಕ್ಯಾರೆಕ್ಟರ್ ಇದೆ. ಅದರೊಳಗೆ ನೀನು ಪರಕಾಯ ಪ್ರವೇಶ ಮಾಡಬೇಕು. ನಿನ್ನ ವೇಷ, ಭಾಷೆ, ನಡತೆ, ನಡೆ ಎಲ್ಲ ನಿತ್ಯ ಹಾಗೆ ಬದಲಾಗಬೇಕು. ಒಟ್ಟಾಗಿ ಹೇಳಬೇಕು ಅಂದ್ರೆ ನೀನ್ ಸತ್ತು ನಿತ್ಯ ಆಗಬೇಕು. ನೀವು ಹೇಳೋದೆಲ್ಲ ಕೇಳ್ತಿದ್ರೆ ನನಗೆ ಭಯ ಆಗ್ತಿದೆ ಮೇಡಮ್. ಯಾವುದೋ ಸಿಂಹ ಇರೋ ಬೋನಿಗೆ ಹೋಗ್ತಿರೋ ಆಗಿದೆ. ಒಂದು ಸಿಂಹ ಇರೋ ಬೋನ್ಗಲ್ಲ, 100 ಸಿಂಹ ಇರೋ ಮಹಾರಣ್ಯಕ್ಕೆ ಹೋಗ್ತಿರೋದು ನೀನು. ಕಾಡಂದ್ರೆ ಹೇಗಿರತ್ತೋ ಗೊತ್ತಲ್ವಾ? ಅಷ್ಟು ಸುಲಭಕ್ಕೆ ಅರ್ಥ ಆಗಲ್ಲ. ಬೆಳಕಲ್ಲಿ ಅಂದವಾಗಿ, ಕತ್ಲಲ್ಲಿ ಭಯಂಕರವಾಗಿರತ್ತೆ. ಎಲ್ಲಿಂದ ಯಾವ ಅಪಾಯ ಬರುತ್ತೋ ಗೊತ್ತಾಗಲ್ಲ. ಪ್ರತಿದಿನಾನು ಹೊಸ್ತಾಗಿರತ್ತೆ. ತುಂಬ ಕೇರ್ಫುಲ್ಲಾಗಿ ಪ್ರತಿ ಹೆಜ್ಜೆನೂ ನೋಡ್ಕೋತಿರ್ಬೇಕು. ಇಲ್ಲ ಅಂದ್ರೆ ಆ ಕಾಡೇ ನಿನ್ನ ಸಾಯಿಸ್ಬಿಡತ್ತೆ. ನೀನ್ ಬದುಕಬೇಕು ಅಂದ್ರೆ ಆ ಕಾಡನ್ನೇ ಗೆಲ್ಬೇಕು. ಏನಿದು ಮೇಡಮ್, ಸಿಂಹ ಅಂತೀರಾ, ಕಾಡು ಅಂತಿದ್ದೀರಾ, ಏನೇನೋ ಹೇಳ್ತಿದ್ದೀರಾ. ನನ್ನಿಂದ ಆಗುತ್ತಾ? ನಾನು ಮಾಡ್ತೀನಾ? ನಾನ್ ಮಾಡಿಸ್ತೀನಿ. ನೀನ್ ಹೇಗಿರ್ಬೇಕೋ ಟ್ರೈನಿಂಗ್ ಕೊಡ್ತೀನಿ. ನಿನ್ನ ನಿತ್ಯ ಆಗಿ ಬದಲಾಯಿಸ್ತೀನಿ. ಆಮೇಲೆ ಅಲ್ಲಿಗೆ ಕಳಿಸ್ತೀನಿ. ಅಲ್ಲಿ ನೋಡ್ಕೋಬೇಕಾದವಳು ಮಾತ್ರ ನೀನೇ. ರೆಡಿಯಾಗಿರು. ಏನಿದು ಚಿಕ್ಕಪ್ಪ, ಹೀಗೆ ಸಿಕ್ಬಿದ್ದೆ? ಹಾಗೇನಲ್ಲ ಗಂಗಾ, ಆ ದೇವ್ರ ಮೇಲೆ ಭಾರ ಹಾಕು. ಆ ದೇವರೇ ಎಲ್ಲ ನೋಡ್ಕೋತಾನೆ.
ಎಲ್ಲಿಗೆ ಬಂದ್ವಿ ಮೇಡಮ್? ಹೇಳ್ತೀನಿ ಬಾ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಹಾಯ್ ಗಂಗಾ. ನೀವ್ಯಾರು? ಇವಳ ಹೆಸರು ಶ್ವೇತಾ, ನಿನ್ನ ನಿತ್ಯ ಆಗಿ ಮಾಡೋ ಟ್ರೈನರ್. ಇನ್ ಮುಂದೆ ಯಾವತ್ತೂ ನಿನ್ ಜೊತೆಗೆ ಇರ್ತಾಳೆ. ಯಾರಾದ್ರೂ ಕೇಳಿದ್ರೆ ನಿನ್ ಕಸಿನ್ ಅಂತ ಹೇಳು. ಆ? ಹ್ಮ್. ಶ್ವೇತಾ, ಇವಳನ್ನ ಒಳಗ್ ಕರ್ಕೊಂಡು ಹೋಗು. ಎಸ್ ಮ್ಯಾಮ್. ಗಂಗಾ, ಕಮ್ ವಿತ್ ಮೀ. ಏನು? ಸಾರಿ, ನನ್ ಜೊತೆ ಬಾ. ಎಲ್ಲಿಗೆ ಮೇಡಮ್? ಪ್ರಶ್ನೆ ಕೇಳ್ಬೇಡ, ಶ್ವೇತಾ ಹೇಳಿದನ್ ಮಾಡು. ಓಕೆ, ಹೋಗು. ಬಾ. ಬಾ. ಅಯ್ಯಮ್ಮ, ಏನಾಯ್ತು? ಅವರೇನು ಮುಖಕ್ಕೆ ಏನೇನೋ ಬಣ್ಣ ಹಚ್ಕೋತಿದ್ದಾರೆ? ಯಾವ್ದಾದ್ರು ನಾಟಕದ ಕಂಪ್ನಿನಾ? ಇಲ್ಲ ಗಂಗಾ, ಇದು ಬ್ಯೂಟಿ ಪಾರ್ಲರ್. ಅಂದ್ರೆ ಎಲ್ರನ್ನೂ ಅಂದವಾಗಿ ರೆಡಿ ಮಾಡೋ ಜಾಗ. ಹೌದಾ? ಅಂದ್ರೆ ಇಲ್ಲಿ ಜನರನ್ನ ಅಂದವಾಗಿ ತಯಾರು ಮಾಡ್ತಾರೆ ಅಂತನಾ? ಆದ್ರೆ ಅಂದ ಅನ್ನೋದು ಹುಡ್ದಾಗ ಬರೋದು ಇಲ್ಲೇಗ್ ಬರುತ್ತೆ? ಅವ್ರು ಮಾಡ್ತಾರೆ, ನಡಿ. ಯಾಕೆ? ನೀನು ಅಂದವಾಗಿ ರೆಡಿ ಆಗೋ. ಅಂದ್ರೆ ನನ್ಗೂ ಅವ್ರ ಹಾಗೆ ಮುಖಕ್ಕೆ ಏನೇನೋ ಹಚ್ಚಿ ಕೂದ್ಲಿಗೆ ಏನೇನೋ ಹಾಕ್ತಾರಾ? ಅಮ್ಮ, ನನಗಾಗಲ್ಲ, ನಾನ್ ಮಾಡಿಸ್ಕೊಳಕ್ಕಾಗಲ್ಲ. ಅಮ್ಮ, ನನ್ಗಾಗಲ್ಲ. ಇಲ್ಲು ಮೇಡಮ್. ಏನಾಯ್ತು? ಅವಳು ಮಾಡಿಸ್ಕೊಳಲ್ವಂತೆ ಮೇಡಮ್. ಯಾಕೆ? ಯಾಕೆ ಅಂದ್ರೆ ಏನು ಮೇಡಮ್? ನಾನು ಅಂದವಾಗೇ ಇದ್ದೀನಲ್ಲ. ಅಂದ ಅಂದ್ರೆ ನನ್ ಮಗಳ ಮುಖದ ಹಾಗೆ ನಿನ್ ಮುಖ ಇರೋದಲ್ಲ. ನಿತ್ಯನ ಹಾಸ್ಪಿಟಲ್ ಬೆಡ್ ಮೇಲೆ ನೋಡಿ ಅವಳ ಹಾಗೆ ಇದೀನಿ ಅನ್ಕೊಂಡಿದ್ಯೋ ಏನೋ? ಅವಳನ್ನ ರ್ಯಾಂಪ್ ಮೇಲೆ ನೋಡಿದ್ರೆ ಅವಳ ಹತ್ರಕ್ಕೂ ಕೂಡ ನೀನಿಲ್ಲ. ನಿನಗೂ ನಿತ್ಯನ್ಗೂ ಭೂಮಿಗೂ ಆಕಾಶಕ್ಕೂ ಇರೋಷ್ಟು ವ್ಯತ್ಯಾಸ ಇದೆ. ನಿತ್ಯ ಯಾರು ಅನ್ಕೊಂಡೆ? ಮಿಸ್ ಬೆಂಗಳೂರು. ಅಂದ್ರೆ ಏನ್ ಗೊತ್ತಾ? ಈ ಸಿಟಿಲಿರೋ ಎಲ್ಲಾ ಹುಡುಗಿರ್ಗಿಂತ ಹೆಚ್ಚು ಬ್ಯೂಟಿಫುಲ್ ಅಂತ. ಅವಳ ಸ್ಟೈಲ್, ವಾಕಿಂಗ್, ಟಾಕಿಂಗ್, ಆಟಿಟ್ಯೂಡ್, ಬಿಹೇವಿಯರ್ ಇದೆಲ್ಲಾನು ನೀನ್ ಕಲಿಬೇಕು ಅಂದ್ರೆ ಇನ್ನೊಂದು ಜನ್ಮ ಎತ್ತಬೇಕು. ಮೈಗೆ ಚರ್ಮ ಹೊತ್ಕೊಂಡಿದ್ ಮಾತ್ರಕ್ಕೆ ನರಿ ಹುಲಿ ಆಗಲ್ವಲ್ಲ. ಹುಲಿ ಆಗ್ಬೇಕು ಅಂದ್ರೆ ಹುಲಿಯಾಗೇ ಹುಟ್ಟಬೇಕು. ಅದಕ್ಕೆ ನಿನ್ಗೆ ಈ ಪುನರ್ಜನ್ಮ. ಅರ್ಥ ಆಯ್ತಾ? ಯಾವುದೋ ಜನ್ಮದಲ್ಲಿ ನನ್ನ ಮಗಳ ಋಣದಲ್ಲಿರ್ತೀಯ. ಅದಕ್ಕೆ ಈ ಜನ್ಮದಲ್ಲಿ ಅವಳ ರೂಪದಲ್ಲಿ ಹುಟ್ಟಿ ಅವಳ ಋಣನ ತೀರಿಸ್ತಿದ್ಯಾ. ನಿನ್ನ ಈ ಜನ್ಮ ಧನ್ಯ ಆಗ್ತಾ ಇದೆ. ಇನ್ನೇನು ಮಾತಾಡ್ದೆ ಶ್ವೇತಾ ಜೊತೆಗೆ ಹೋಗಿ ಅವಳು ಹೇಳ್ದಾಗ ಮಾಡು. ಶ್ವೇತಾ, ನೀನೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಈ ಮಣ್ಣಲ್ಲಿರೋ ಕಲ್ಲನ್ನ ಕೋಹಿನೂರ್ ಡೈಮಂಡ್ ಮಾಡ್ಬೇಕು. ಹೇಗ್ ಸಾಣೆ ಹಿಡಿತೀಯೋ ನಿನ್ನಿಷ್ಟ. ಇವಳು ನಿತ್ಯ ಆಗ್ಬೇಕು. ದಟ್ಸ್ ಆಲ್. ಎಸ್ ಮ್ಯಾಮ್. ಹೋಗು. ಬನ್ನಿ. ಅಮ್ಮ.